ಬೃಹತ್ ಬಂಡೆಯೊಂದು ಬಸ್ ಮೇಲೆಯೇ ಕುಸಿದು ಬಿದ್ದಂತಹ ಘಟನೆ ನೇಪಾಳದ ಜಗನ್ನಾಥ ಪ್ರದೇಶದಲ್ಲಿ ನಡೆದಿದೆ. ಕುಸಿದು ಬಸ್ ಮೇಲೆಯೇ ಬಿದ್ದ ಬೃಹತ್ ಬಂಡೆ. ನೇಪಾಳದ ಜಗನ್ನಾಥ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದೆ. ಬಂಡೆ ಉರುಳಿ ಮುರಿದು ಮಟಿಕೆಯಾದಂತಹ ಬಸ್. ಅದೃಷ್ಟವಶಾತ್ ಬಸ್ನಲ್ಲಿ ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಹೀಗಾಗಿ ದೊಡ್ಡ ಅನಾಹುತ ಅಪಾಯ ತಪ್ಪಿದೆ. ಕೆರಳಿದ ಪ್ರಕೃತಿ, ಪರ್ವತ ಪ್ರದೇಶದಲ್ಲಿ ಎಚ್ಚರ. ನೇಪಾಳದ ಜಗನ್ನಾಥ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಬೃಹತ್ ಬಂಡೆಯೊಂದು ಬಸ್ ಮೇಲೆ ಬಿದ್ದಿದೆ. ಬಂಡೆ ಉರುಳಿ ಬಿದ್ದಂತಹ ದೃಶ್ಯ ಕೂಡ ಅದು ಸಾಕಷ್ಟು ಭೀಕರತೆಯನ್ನು ಉಂಟು ಮಾಡಿರುವಂಥದ್ದು, ಭಯವನ್ನು ಸೃಷ್ಟಿ ಮಾಡಿರುವಂಥದ್ದು. ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅದೃಷ್ಟವಶಾತ್, ಅದೃಷ್ಟ ಅಂತಾನೆ ಹೇಳಬೇಕು ನಿಜಕ್ಕೂ ಕೂಡ. ಯಾಕಂದರೆ ಆ ಬಸ್ನಲ್ಲಿ ಯಾರೂ ಇರಲಿಲ್ಲ, ಏನಿಲ್ಲ. ಆಕಸ್ಮಿಕ ಏನಾದರೂ ಇದ್ದರು ಅಂತಂದರೆ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇತ್ತು. ಹೀಗಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ, ಅಪಾಯ ತಪ್ಪಿದೆ. ಪ್ರಕೃತಿ ಕೆರಳಿರುವಂಥದ್ದು. ಪರ್ವತ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಅಥವಾ ಟೂರ್ ಹೋಗಬೇಕಾದ್ರೆ, ಪ್ರವಾಸ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂತಹ ನೀತಿ ಪಾಠ ಪ್ರಕೃತಿಯಿಂದ ಮಾನವರಿಗೆ ಕಲಿಸಿಕೊಡುವಂತಹ ಒಂದು ಪಾಠವಾಗಿರುವಂಥದ್ದು. पुरै पानी आइरहेको रहेछ माथिबाट, पानी छौडा गरेर रहेछ। कस्तो ब्याड लक आदमी कर सक्ने खत्म भयो यार, मान्छे त कोही थिएन। दुःखद यस्तो छ दर्शक। ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.